ಮೊದಲ ಬಾರಿಗೆ ಡಿಕೆಶಿ ಪರವಾಗಿ ಧ್ವನಿಯನ್ನು ಎತ್ತಿದ್ದು ನಿರ್ಮಲಾನಂದ ಶ್ರೀಗಳು. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಒಕ್ಕಲಿಗ ಅಪ್ರತಿಮ ನಾಯಕನಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಶ್ರೀಗಳು ಬಹಿರಂಗವಾಗಿಯೇ ಮಾತನಾಡಿದ್ದಾರೆ. ಬಹಳ ರೇರ್ ಅಂಡ್ ರೇರೆಸ್ಟ್. ಸಮುದಾಯ ಅಖಾಡಕ್ಕಿಳಿದಿದೆ ಅಸಲಿಯತ್ತೇನು ಆಗಿದ್ದಾಗ ಕಡೆ ಆಟಕ್ಕೆ ಬಂತ ಕುರ್ಚಿ ಆಟ. ಎಲ್ಲಾ ರೀತಿಯಾದಂಥ ಪ್ರಯತ್ನಗಳನ್ನ ಕೂಡ ಈಗ ಮಾಡಿ ಆಗಿದೆ. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಈಗ ಒಕ್ಕಲಿಗ ಎಂಟ್ರಿ ಕೊಡ್ತಾ ಇರೋದು. ಕುರ್ಚಿ ಕದನಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಕುರ್ಚಿ ಕದನಕ್ಕೆ ಸ್ಫೋಟಕ ಟ್ವಿಸ್ಟ್. ಕುರ್ಚಿ ಕಾಳಗದಲ್ಲಿ ಒಕ್ಕಲಿಗ ಶ್ರೀಗಳು ಎಂಟ್ರಿಯನ್ನ ಕೊಟ್ಟಾಗಿದೆ. ಇದು ಇನ್ನೊಂದು ರೀತಿಯಾದಂತ ಹಂತಕ್ಕೆ ಹೋಗುತ್ತೆ. 3 ಹಂತದ ಒತ್ತಡಗಳನ್ನ ಡಿಕೆ ಶಿವಕುಮಾರ್ ಅವರು ಶುರು ಮಾಡಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಒತ್ತಡ. ಇವತ್ತು ಮಾತನಾಡಿದ್ರು, ಬೆಂಬಲಿತ ಶಾಸಕರ ಮೂಲಕ ನಾನು ಸುಮ್ಮನಿರಲ್ಲ ಅನ್ನುವಂತ ಒತ್ತಡ. ಈಗ ಒಕ್ಕಲಿಗ ಸಮುದಾಯ ಶ್ರೀಗಳ ಮೂಲಕ ಒತ್ತಡವನ್ನ ಹಾಕಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮೊನ್ನೆ ಅಷ್ಟೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರು, 5 ವರ್ಷನೂ ಅವರೇ ಸಿಎಂ ಆಗಿರಬೇಕು ಅಂತಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ ಅವತ್ತಿನಿಂದನೇ ಶುರು ಆಯ್ತಾ ಹೊಸ ದಾಳಗಳು? ಅರುಣ್, ಖಂಡಿತವಾಗಿ ಕೂಡ ನವೆಂಬರ್ ಕ್ರಾಂತಿ ಅಂತ ಹೇಳದಂಥವರು ಸಿದ್ದರಾಮಯ್ಯ ಕ್ಯಾಂಪ್ನ ರಾಜಣ್ಣ ಅವರು. ಹಾಗಾಗಿ ಆ ಕ್ರಾಂತಿ ನಿಜವಾಗಿಸ್ಬೇಕು ಮತ್ತು ಆ ಕ್ರಾಂತಿ ನಿಜ ಆಗುತ್ತೆ ಅಂತ ಶುರು ಮಾಡಿದ್ದು DKಶಿ ಕ್ಯಾಂಪು. ಹಾಗಾಗಿ ಕಳೆದ 1 ವಾರ 15 ದಿನಗಳಿಂದಲೂ ಕೂಡ ಈ ಒಂದು ಪೂರ್ವ ತಯಾರಿಯನ್ನು DK ಶಿವಕುಮಾರ್ ಮತ್ತು ಅವರ ಟೀಮ್ ಮಾಡಿಕೊಂಡಿತ್ತು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಏಕಾಏಕಿಯಾಗಿ ಈ ರೀತಿ ಸ್ಟೇಜ್ ಬೈ ಸ್ಟೇಜು ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ಯಾವಾಗ ಆ ಒಂದು ನವೆಂಬರ್ 20ನೇ ತಾರೀಕು ಆ ಸರ್ಕಾರಕ್ಕೆ 2.5 ವರ್ಷ ತುಂಬಿತೋ ಅವತ್ತಿನಿಂದಲೇ ಒಂದು ರೀತಿಯಲ್ಲಿ ಆಟ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಅಲ್ಲಿಂದ ಈಚೆಗೆ ಅಂದರೆ ಪವರ್ ಶೇರ್ ಆಗಿದೆ ಅನ್ನೋದನ್ನು ಕ್ಲೈಮ್ ಮಾಡ್ತಾ ಬಂದರು. ಅದು ಯಾವುದೇ ಕಾರಣಕ್ಕೂ ಕೂಡ ಆಗಿಲ್ಲ ಅಂತ ಆಗೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ಒತ್ತಡಗಳನ್ನು ಹಾಕ್ತಾ ಬಂದರು. ಹಾಗಾಗಿ 3-4 ರೀತಿಯಲ್ಲಿ ಒತ್ತಡಗಳನ್ನು ಏರ್ತಾ ಇರ್ತಕ್ಕಂಥ ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದಾಗಿದೆ. ಮೊದಲು ಶಾಸಕರ ಮೂಲಕ ಒತ್ತಡವನ್ನು ಏರುವಂಥ ಕೆಲಸ. ಡೆಲ್ಲಿ ಪೆರೇಡ್ ಶುರುವಾದಾಗಿನಿಂದಲೇ ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ತನಕ ಬಿಹಾರ ಚುನಾವಣೆ ಇದೆ, ಸೋಲಿನ ಆತ್ಮಾವಲೋಕನ ನಡೀತಾ ಇದೆ ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು, ಸದ್ಯಕ್ಕೆ ಏನೂ ಆಗೋದಿಲ್ಲ ಅಂತ. ಯಾವಾಗ ಮೊದಲಿಗೆ ಒಂದು ಟೀಮ್ ಡೆಲ್ಲಿಗೆ ಹೊರಡ್ತು ಅವತ್ತಿನಿಂದಲೂ ಕೂಡ ಈ ಒಂದು ಪವರ್ ಶೇರ್ ವಿಚಾರ ಮತ್ತು ಹೈಕಮಾಂಡ್ ಮಧ್ಯ ಪ್ರವೇಶ ಶುರುವಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಈ ಒಂದು ಶಾಸಕರ ಒತ್ತಡ ಏನೆಲ್ಲ ಆಯಿತು, ಅದ್ರ ಜೊತೆಗೆ ಒಂದು ಹೈಕಮಾಂಡ್ ನಡೆಯ ಬಗ್ಗೆಯೂ ಕೂಡ ಒಂದು ಸಾಕಷ್ಟು ಗೊಂದಲಗಳು, ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ DK ಶಿವಕುಮಾರ್ ಅವರು ಅದನ್ನು ಒಂದು ರೀತಿಯಲ್ಲಿ ಜೀವಂತವಾಗಿಡುವಂಥ ಕೆಲಸವನ್ನು ಕೂಡ ಮಾಡಿದರು. ಹಾಗಾಗಿ ಅದನ್ನು ನಿರಂತರವಾಗಿ ಒತ್ತಡ ಮಾಡುವಂಥ ಕೆಲಸ ಮಾಡಿದರು. ಜೊತೆಗೆ ಸಮುದಾಯದ ಅಸ್ತ್ರವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಮುದಾಯ ನನ್ನ ಪರ ಇದೆ. ಯಾಕೆಂದರೆ ಕೇವಲ DK ಶಿವಕುಮಾರ್ ಅಂತಲ್ಲ, ಯಾರು ಈ ರೀತಿಯ ಅಧಿಕಾರದ ಸನಿಯಕ್ಕೆ ಹೋಗ್ತಾರೆ, ಅಧಿಕಾರದ ಗದ್ದೆಗೆ ನೇರ್ತಾರೆ, ಆಗ ಆ ಸಮುದಾಯ ಒಟ್ಟೊಟ್ಟಿಗೆ ಎಲ್ಲೋ ಒಂದು ಕಡೆ ಅವರ ಜೊತೆ ನಿಲ್ಲುವಂಥದ್ದು ಕೂಡ ಕರ್ನಾಟಕ ರಾಜಕಾರಣದಲ್ಲಿ ನಡೆದಿದೆ. ಆಗ ಈಗಲೂ ಕೂಡ DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಕೂಗು ಸಮುದಾಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮಠದ ಅಂದರೆ ಒಕ್ಕಲಿಗ ಪ್ರಮುಖ ಮಠ ಅಂದರೆ ಆದಿಚುಂಚನಗಿರಿ ಶ್ರೀಮಠ, ಹಾಗಾಗಿ ಆ ಮಠದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರು ಬಹಿರಂಗವಾಗಿ DK ಶಿವಕುಮಾರ್ CM ಅನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದರೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಸಮುದಾಯದ ಬೆಂಬಲವು ಕೂಡ ನನಗಿದೆ ಅನ್ನೋದನ್ನು ಹೈಕಮಾಂಡ್ಗೆ ಸಾರಿ ಹೇಳುವಂಥ ಒಂದು ಅಸ್ತ್ರ ಆಗಿರ್ಬೋದು. ಇದನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಟೀಮ್ ಅಂತಲೂ ಕೂಡ ಕಾದು ನೋಡಬೇಕು ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪ್ರಮುಖ ಒಂದು ಜಾಗದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಪ್ರಸ್ತುತ ಈ ವಿಚಾರಕ್ಕೆ ಸಂಬಂಧಿಸಿದಾಗೆ, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಿಸಿದಾಗೆ ಶಿವಕುಮಾರ್ ಅವರೇ ನಮ್ಮ ಹತ್ರ ಮಾತನಾಡಿಲ್ಲ. ಹಲವಾರು ಬಾರಿ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ, ವಿವಿಧ ವಿಚಾರಗಳಿಗೋಸ್ಕರ ಮಾತನಾಡಿದ್ದಾರೆ. ಆದರೆ TV ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲರಿಗೂ ಕೂಡ ಒಂದು ಭಾವನೆ, ಮತ್ತು ಸಾವಿರಾರು ಜನ ಭಕ್ತರು ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ 100 ಜನ ಹೊರಗಡೆ ಕಾಯ್ತಾ ಇರ್ತಕ್ಕಂಥದ್ದು ನೋಡಬೇಕು ಅಂತ ಕಾಣಿಸುತ್ತೆ. ಅವರೆಲ್ಲರ ಉದ್ದೇಶ ಒಂದೇನೇ, ನಾವು ನಮ್ಮ ಸಮುದಾಯದ ವತಿಯಿಂದ
ಹಲವಾರು ಪಕ್ಷಗಳಿಂದ ರಾಜ್ಯವನ್ನು ಆಳಲಿಕ್ಕೆ, ರಾಜ್ಯವನ್ನು ಮುನ್ನಡೆಸಲಿಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಹಲವಾರು ನಾಯಕರುಗಳನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಅವರು ಹೇಳಿದ ಪ್ರಕಾರ ಸುಮಾರು 2.5 ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ. ಆದರೆ ಅದು ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಅದು ಆಗುವ ಹಾಗೆ ಆಗದಲ್ಲೇ ಹೋದದ್ದು ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವವಿದಿತ, ನೀವೆಲ್ಲರೂ ಕೂಡ ನೋಡಿದ್ರಿ ಇಷ್ಟೊತ್ತು. ಈ ಒಂದು ನಿಟ್ಟಿನಲ್ಲಿ ಈ ಗೊಂದಲಗಳು ಏನು ಸೃಷ್ಟಿಯಾಗಿ ನಿತ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆಯಲ್ಲ, ಇದು ಯಾವುದೇ ಒಂದು ನಾಡಿಗೆ, ಒಂದು ಅಭಿವೃದ್ಧಿ ಪಥದಲ್ಲಿ ಹೊರಟಂಥ ರಾಜ್ಯಕ್ಕೆ ಕ್ಷೇಮಕರವಾದ ವಾತಾವರಣ ಏನಲ್ಲ.